ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅತ್ತ ಒಂದ್ ಕಡೆಗೆ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ PM ಇಮ್ರಾನ್ ಖಾನ್ ನ್ಯೂಕ್ಲಿಯರ್ ಸಭೆಯನ್ನು ನಡೆಸ್ತಾ ಇದ್ರೆ, ಇತ್ತ ನಮ್ಮ ದೇಶದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಾಹ್ನ ಅಂದ್ರೆ 3 ಗಂಟೆ ಅಷ್ಟೊತ್ತಿಗೆ 3 ಸೇನೆಗಳ ಮುಖ್ಯಸ್ಥರೊಂದಿಗೆ ಮಾತುಕತೆಯನ್ನ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 3 ಸೇನೆಗಳ ಮುಖ್ಯಸ್ಥರನ್ನ ಕರೆದು ಸಭೆಯನ್ನು ನಡೆಸೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಚಿಂತನೆ ನಡೆಸಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾದಳದ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆ ಇವತ್ತು ಮಧ್ಯಾಹ್ನ ನಡೆಯುತ್ತೆ. ಅತ್ತ ಪಾಕಿಸ್ತಾನದವರು ಕೂಡ ಈ ಒಂದು ನ್ಯೂಕ್ಲಿಯರ್ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇತ್ತ ನಮ್ಮ ಭಾರತದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 3 ಸೇನೆಗಳ ಮುಖ್ಯಸ್ಥರ ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಡೆಲ್ಲಿ ಪ್ರತಿನಿಧಿ ಶಬೀರ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಒಂದ್ ಕಡೆ ನ್ಯೂಕ್ಲಿಯರ್ ಸಭೆಗೆ ಪಾಕಿಸ್ತಾನ ಸಜ್ಜಾಗ್ತಾ ಇದೆ, ಈ ಕಡೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ 3 ಮುಖ್ಯಸ್ಥರನ್ನ ಅಂದ್ರೆ 3 ಸೇನೆಯ ಮುಖ್ಯಸ್ಥರನ್ನ ಕರೆದು ಒಂದು ಚರ್ಚೆ ಮಾಡೋದಕ್ಕೆ, ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನೆಲ್ಲ ಆಗ್ಬಹುದು ಚರ್ಚೆ? ವಿದ್ಯಾ, ಒಂದ್ ರೀತಿಯಲ್ಲಿ ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ರೀತಿಯಾಗಿ ಪಾಕಿಸ್ತಾನದ ವರ್ತನೆ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪುಲ್ವಾಮ್ ದಾಳಿಗೆ ತಕ್ಕ ಉತ್ತರವನ್ನು ಕೊಟ್ಟರೆ ಕೂಡ ಅದರಿಂದ ಪಾಠ ಕಲಿಯುವಂತ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ನ್ಯೂಕ್ಲಿಯರ್ ಬಾಂಬ್ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಭೆಯನ್ನ ಕರೆದಿರುವಂತದ್ದು, ಅದನ್ನ ಪ್ರಯೋಗ ಮಾಡೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅದನ್ನ ಮಾಹಿತಿ ಪಡಿತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಿದಾವೆ. ಅದನ್ನ ಬಳಸೋದ್ರಿಂದ ಯಾವ ರೀತಿಯಾದಂತ ಪರಿಣಾಮ ಆಗುತ್ತೆ, ಜೊತೆಗೆ ಏನು ಅದನ್ನ ಬಳಸ್ತಾರ ಇಲ್ವಾ, ಅದನ್ನ ಬಳಸಬೇಕಾ ಬೇಡವಾ ಅನ್ನೋ ಚಿಂತನೆಗಳು ನಡೆದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೊಂದ್ ಕಡೆ ಪಾಕಿಸ್ತಾನ ಯುದ್ಧಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಿದ್ಯಾ ಅನ್ನೋ ಒಂದು ಅನುಮಾನಗಳು ದಟ್ಟ ಆಗ್ತವೆ. ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಒಂದು 4-5 ದಿನಗಳ ಹಿಂದಿನ ವಾತಾವರಣ ನಾವು ನೋಡಿದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿ ಏನಿದೆ ಅಲ್ಲಿ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳನ್ನ ನಡೆಸ್ಕೊಳ್ತಾ ಇತ್ತು. ಇದಾದ ಬಳಿಕ ನಾವು ಕೂಡ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅನ್ನೋ ಏನೋ ಹೇಳಿಕೆಯನ್ನ ಪಾಕ್ ಪ್ರಧಾನಿ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಈಗ ನ್ಯೂಕ್ಲಿಯರ್ ಬಾಂಬ್ಗೆ ಸಂಬಂಧಪಟ್ಟಂತ ಸಭೆಯನ್ನ ಕೂಡ ನಡೆಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಭಾರತದಿಂದ ತೀಕ್ಷ್ಣವಾದಂತ ಪ್ರತಿದಾಳಿ ಆದ ಮೇಲೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಂತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿರೋಧವನ್ನ ಕಟ್ಕೊಂಡು ಯುದ್ಧ ಮಾಡ್ಲಿಕ್ಕೆ ತಯಾರು ಅಥವಾ ಸಜ್ಜು ಆಗುವಂತ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಪ್ರತಿಯಾಗಿ ಈಗ ಭಾರತದಲ್ಲೂ ಕೂಡ ಸಭೆಗಳು ನಡೀತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ಕೂಡ ಮತ್ತೊಮ್ಮೆ ದಾಳಿ ಮಾಡುವಂತ ಸಾಧ್ಯತೆ ಇರುವಂತದ್ದು, ಉಗ್ರರನ್ನ ಮುಂದಿಟ್ಟುಕೊಂಡು ಭಯೋತ್ಪಾದನಾ ಚಟುವಟಿಕೆಗಳನ್ನ ಭಾರತದಲ್ಲಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ದೇಶದ ರಕ್ಷಣೆಯನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಸಭೆ ಆಗುತ್ತೆ. 3 ಮುಖ್ಯಸ್ಥರು ಅಂದ್ರೆ ನೌಕಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರೋದ್ರ ಜೊತೆಗೆ ಭೂಸೇನಾ ಮುಖ್ಯಸ್ಥರ ಏನು ಒಂದು ಸಭೆಯನ್ನ ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲಿ ಭಾರತದ ಸಮಗ್ರವಾದಂತ ಭದ್ರತೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗುತ್ತೆ. ಅಂದ್ರೆ ನೌಕಾನೆಲೆಯಿಂದ ಹೇಗೆಲ್ಲ ಭದ್ರತೆಯನ್ನ ಮಾಡ್ಕೋಬೇಕು, ವಾಯುನೆಲೆಯಿಂದ ಹೇಗೆಲ್ಲ ಭದ್ರತೆಯನ್ನ ಮಾಡ್ಕೋಬೇಕು, ಭೂಸೇನೆಯಿಂದ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೋಬೇಕು, ಎಲ್ಲೆಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಬೇಕು, ಉಗ್ರರು ಅಥವಾ ಪಾಕಿಸ್ತಾನದ ಸೈನಿಕರು ಏನು ಭಾರತದ ಮೇಲೆ ದಾಳಿ ಮಾಡಿದ್ರೆ ಯಾವ ಭಾಗದಿಂದ ದಾಳಿಯನ್ನ ಮಾಡಬಹುದು, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಹೇಗೆಲ್ಲ ತಯಾರಿಯನ್ನ ಮಾಡ್ಕೋಬೇಕು, ಜೊತೆಗೆ ತಿರುಗೇಟನ್ನ ಕೊಡ್ಲಿಕ್ಕೆ ಏನೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಹಳಷ್ಟು ಮಹತ್ವದ ಚರ್ಚೆಗಳು ನಡೀತಾ ಇರುವಂತದ್ದು. ಮತ್ತೊಂದ್ ಕಡೆ ಪಾಕಿಸ್ತಾನದ ಏನು ಒಂದು ಭಾರತವನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ.